ಬೀದರ್ನಲ್ಲಿ ದರೋಡೆ ಕೊಲೆ ಪ್ರಕರಣ ಮಾಸುವ ಮುನ್ನವೇ ಹಾಡಹಗಲೇ ಮತ್ತೊಂದು ಕಳ್ಳತನ ನಡೆದಿದೆ. ಬೀದರ್ ನಗರದ ಜೈಲ್ ಹಿಂದಿನ ಎಸ್ವಿಪಿ ಕಾಲೋನಿಯಲ್ಲಿ ಮನೆ ಬೀಗ ಮುರಿದು ಕನ್ನ ಹಾಕಿರುವ ಘಟನೆ ನಡೆದಿದೆ. ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿರುವ ಖದೀಮರು ಬೀಗ ಮುರಿದು ಮನೆಗೆ ನುಗ್ಗಿ ನಗದು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ. ಬೈಕ್ ಮೇಲೆ ಬಂದು ಹೆಲ್ಮೆಟ್ ತೆಗೆಯದೆ ಕಳ್ಳ ಬಿಲ್ಡಿಂಗ್ ಒಳಗೆ ನುಗ್ಗಿದ ಖದೀಮ ಮನೆಯ ಬೀಗ ಮುರಿದು ಮನೆಯಲ್ಲಿದ್ದ 62,000 ನಗದು ಚಿನ್ನಾಭರಣ ದೋಚಿ ಆರಾಮಾಗಿ ಎಸ್ಕೇಪ್ ಆಗಿದ್ದಾನೆ. ಖದೀಮನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 4 ಲಕ್ಷ ರೂಪಾಯಿಗೆ 7 ವರ್ಷದ ಗಂಡು ಮಗು ಮಾರಾಟ ಮಾಡಿದ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಹುಕ್ಕೇರಿ ತಾಲೂಕಿನ ಸುಲ್ತಾಪುರ ಗ್ರಾಮದ ಸಂಗೀತ ಎಂಬವರ ಮಗುವನ್ನ ಮದುವೆ ಬ್ರೋಕರ್ಗಳು ಮಾರಾಟ ಮಾಡಿದ್ದಾರೆ. ಹುಕ್ಕೇರಿ ತಾಲೂಕಿನ ಸುಲ್ತಾಪುರ ಗ್ರಾಮದ ಸಂಗೀತಾಗೆ 2ನೇ ಮದುವೆಯಾಗಿತ್ತು. ಮದುವೆ ಮಾಡಿಸಿದ್ದ ದಲ್ಲಾಳಿ ಲಕ್ಷ್ಮಿ ಗೋಲಂಬಾವಿ ಹೊಸದಾಗಿ ಮದುವೆ ಆಗಿದ್ದೀರಿ, ಮಗು ಸ್ವಲ್ಪ ದಿನ ನನ್ನ ಬಳಿ ಇರ್ಲಿ ಅಂದಿದ್ರು. ಈ ವೇಳೆ ಮಹಿಳೆಯನ್ನ ನಂಬಿಸಿ ಸಂಗೀತ ಮಗುವನ್ನ ಕಳಿಸಿದ್ಲು. ಆದ್ರೆ ಮಗು ಪಡೆದ ಬ್ರೋಕರ್ ಲಕ್ಷ್ಮಿ ಗೋಲಂಬಾವಿ ತನ್ನ ಗೆಳತಿ ಅನಸೂಯ ಜೊತೆ ಸೇರಿ 4 ಲಕ್ಷಕ್ಕೆ ಮಗುವನ್ನ ಮಾರಾಟ ಮಾಡಿದ್ದಾಳೆ. ಬೆಳಗಾವಿ ದಿಲ್ಶಾನ್ ಎಂಬ ಮಹಿಳೆಗೆ ಮಗು ಮಾರಾಟ ಮಾಡಲಾಗಿದೆ. ದಿಲ್ಶಾನ್ ಮಗು ಖರೀದಿ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಬರೆದು ಕೊಡುವಂತೆ ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಫೋನ್ ಸ್ವಿಚ್ ಆಫ್ ಮಾಡಿ ಬ್ರೋಕರ್ ಲಕ್ಷ್ಮಿ ತಲೆಮರೆಸಿಕೊಂಡಿದ್ದಾಳೆ. 3 ತಿಂಗಳ ಬಳಿಕ ಮಗುವಿನ ತಾಯಿ ಸಂಗೀತ ಎನ್ಒಒ ಮೂಲಕ ಪೊಲೀಸರಿಗೆ ದೂರು ನೀಡಿದ್ದು ಬೈಲಹೊಂಗಲ ತಾಲೂಕಿನ ಗ್ರಾಮವೊಂದರಲ್ಲಿ ಮಗು ಪತ್ತೆಯಾಗಿದೆ. ಪ್ರಕರಣದ ಬಗ್ಗೆ ತನಿಖೆ ನಡೆಸಿದ ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ತನಿಖೆ ವೇಳೆ ಸಂಗೀತಾಳನ್ನ 2ನೇ ಮದುವೆಯಾದ ಸದಾಶಿವ ಕೂಡ ಪ್ರಕರಣದಲ್ಲಿ ಭಾಗಿಯಾಗಿರೋದು ಬೆಳಕಿಗೆ ಬಂದಿದೆ. ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದ ಪ್ರಕರಣ ಮಾಸುವ ಮುನ್ನವೇ ಬೆಂಗಳೂರಿನಲ್ಲಿ ಹಸುಗಳ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಹೆಲ್ಮೆಟ್ ಧರಿಸಿ ಬಂದ ಕಳ್ಳರು 3 ಹಸುಗಳನ್ನ ಕದ್ದೊಯ್ದಿದ್ದಾರೆ. ಜಕ್ಕೂರಿನ ಸರ್ಕಾರಿ ಶಾಲೆಯ ಸಮೀಪ ಖಾಲಿ ಜಾಗದಲ್ಲಿ ಕಟ್ಟಿದ್ದ ಕರಿಯಪ್ಪ ಎಂಬವರ 3 ಹಸುಗಳನ್ನ ಖದೀಮರು ಕದ್ದೊಯ್ದಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜನವರಿ 15ರಂದು ಈ ಕಳ್ಳತನ ನಡೆದಿದೆ. 3 ದಿನ ಹಸುಗಳ ಹುಡುಕಾಟ ನಡೆಸಿದ ಮಾಲೀಕ ಜನವರಿ 19ರಂದು ಅಮೃತಹಳ್ಳಿ ಠಾಣೆಗೆ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಓರ್ವ ಆರೋಪಿಯನ್ನ ಬಂಧಿಸಿದ್ದು 1 ಹಸುವನ್ನ ವಶಕ್ಕೆ ಪಡೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.